PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬಯೋ ಸಬ್ಜೆಕ್ಟ್ನವರಿಗೆ ಅಂದರೆ ಸೋಮವಾರ ನಡೆಯಲಿರುವ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಒಂದು ವಿಡಿಯೋ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಪಾಸ್ ಆಗಲಿಕ್ಕೆ ಎಷ್ಟು ಓದಬೇಕು, ಫಸ್ಟ್ ಕ್ಲಾಸಿಗೆ ಎಷ್ಟು, ಹಾಗೂ 70 ಔಟ್ ಆಫ್ 70 ತೆಗಿಲಿಕ್ಕೆ ಏನನ್ನು ಓದಬೇಕು ಅಂತ, ಜೊತೆಗೆ ಬ್ಲೂ ಪ್ರಿಂಟನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರಿಗೆಲ್ಲ ಅವೆಲ್ಲ ಸ್ಟ್ರಾಟಜಿ ಅರ್ಥ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಆ ವಿಡಿಯೋನ ನೋಡಿ. ಈ ಒಂದು ವಿಡಿಯೋ ನೋಡಿದರೆ ಸಂಪೂರ್ಣವಾಗಿ ನಿಮಗೆ ಲಿಂಕ್ ಸಿಗುತ್ತೆ, ಎಕ್ಸಾಮಲ್ಲಿ ಖುಷಿಯಾಗಿ ಬರಿಬೋದು. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಆಯಿತಾ ಬಯೋ ಸಬ್ಜೆಕ್ಟಿನ ಇವತ್ತು ಸಂಪೂರ್ಣವಾಗಿ ನಾವು ಆಯಿತಾ ಏನೇನು ನಾವು ಓದಬೇಕು ಅಂತ ನೋಡಿಬಿಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಮಾಡಲ್ ಕ್ವಶನ್ ಪೇಪರ್ 1+2+3 ಫಾರ್ ದಿಸ್ ಅಕಾಡೆಮಿಕ್ ಇಯರಿನ 2025-26 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕೊಟ್ಟಿದ್ದೇನೆ. ಯಾರ ಹತ್ರ ದಯವಿಟ್ಟು ಕೀ ಆನ್ಸರ್ ಇಲ್ವೋ ದಯವಿಟ್ಟು ಹೋಗಿ ಆ ಒಂದು ವಿಡಿಯೋದ ಕೆಳಗಡೆ ಕ್ಲಿಕ್ ಮಾಡಿ ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಲಿಯರ್? ಹಾಗಿದ್ರೆ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಸರ್, ಏನಾದರೂ ಮಾಡಿ ಮಕ್ಕಳಿಗೆ ನಾನು 70 ಔಟ್ ಆಫ್ 70 ಬಯೋ ತಂದೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ರೀಸನ್ ಇಷ್ಟೇ, ಯಾಕಂದರೆ ವಿದ್ಯಾರ್ಥಿಗಳು ಲಾಸ್ಟ್ ಎಕ್ಸಾಮ್ ಬರೀತಾ ಇರೋದು ತಮ್ಮ ಜೀವನದ ಅಂದರೆ ಸೆಕೆಂಡ್ ಇಯರ್ PUCಯ ಫೈನಲ್ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಇದು ಯಾವುದು ಬಯೋ ಆಗಿರುತ್ತೆ. ಅದು 16ನೇ ತಾರೀಕು ಕಮ್ಮಿಂಗ್ ಮಂಡೇ ಆಗಿರುತ್ತೆ. ಹಾಗಿದ್ರೆ 70 ಔಟ್ ಆಫ್ 70 ಬೇಕು ಅಂದರೆ ಏನೆಲ್ಲ ಓದಬೇಕು ಅಂತ, ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ ಇದನ್ನು ಥರೋ ಆಗಿ ಫಿನಿಷ್ ಮಾಡ್ಕೊಂಬಿಡಿ. ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿಕೊಡ್ತೇನೆ, ನೆಕ್ಸ್ಟ್ ಸ್ಟೆಪ್ ಏನನ್ನು ಓದಬೇಕು ಅಂತ ಹೇಳ್ಕೊಡ್ತೇನೆ ಅಂತ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ಮಾತಾಡ್ತಾ ಇರುವಂಥದ್ದು ಅದು ಪ್ರಿಪೇಟ್ರಿ ಎಕ್ಸಾಮ್ 1 ಹಾಗೂ ಪ್ರಿಪೇಟ್ರಿ ಎಕ್ಸಾಮ್ 2 ಕ್ವಶನ್ ಪೇಪರ್ಸ್ ಆಗಿರುತ್ತೆ. ನಿಜವಾಗಿಯೂ ಹೇಳ್ತಾ ಇದ್ದೀನಿ ಮಕ್ಕಳೇ, ದೀಸ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ತಾವುಗಳು ನೋಡಿ ಲಾಸ್ಟ್ ಸರ್ 5 ಇಯರ್, ಯಾಕಂದರೆ ಬಹಳ ಜನ ಕಮೆಂಟ್ ಮಾಡ್ತಾಯಿದ್ದೀರಾ 5 ಇಯರ್ಸ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ಸ್ವಲ್ಪ ಕೊಟ್ಬಿಡಿ ಸರ್ ನಮಗೆ ಅಂತ. ಏನು ಬೇಡ ಕಂಡ್ರು, ಭಾಳ ಟೆನ್ಷನ್ ತೊಗೋಬೇಡಿ. ಈ ವರ್ಷದ್ದೇ 3 ಮಾಡಲ್ ಕ್ವಶನ್ ಪೇಪರು ಸರ್, ಹಾಗೂ ಪ್ರಿಪೇಟ್ರಿ ಎಕ್ಸಾಮ್ 1 ಪ್ರಿಪೇಟ್ರಿ ಎಕ್ಸಾಮ್ 2 ಜೊತೆಗೆ ಆಯಿತಾ ಲಾಸ್ಟ್ ಇಯರಿನ 2024-25 ನೋಡಿ ಆಯಿತಾ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಜೊತೆಗೆ ಈ ಎಕ್ಸಾಮಿಗಾಗಿ PUC ಬೋರ್ಡ್ ವತಿಯಿಂದ ಮಾಡಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಲಾಗಿತ್ತು. ಆಯಿತಾ, ಮಾಡಲ್ ಕ್ವಶನ್ ಪೇಪರ್ 1, 2, 3. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದೀಸ್ ಕ್ವಶನ್ ಪೇಪರ್ಸ್ ಆರ್ ಎನಫ್. ಯಾರಿಗೆ ಬಹಳ ಸಮಯ ಇದೋ, ದೋಸ್ ಹೂ ಆರ್ ಗುಡ್ ಇನ್ ಬಯೋ, ದೋಸ್ ನೋಡಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದೋಸ್ ಹೂ ಆರ್ ವೆರಿ ವೀಕ್ ಇನ್ ಬಯೋ, ದೋಸ್ ಹೂ ಆರ್ ಪ್ಲಾನಿಂಗ್ ನಾಟ್ ಟು ರೈಟ್ ಆಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂಥ ವಿದ್ಯಾರ್ಥಿಗಳು ದೀಸ್ 3 ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಎನಫ್. ಯಾವುದು ಈ ವರ್ಷದ ಕೊಟ್ಟಿದ್ದಾರಲ್ವ ಅಷ್ಟೇ ಸಾಕು. ಈಸಿಯಾಗಿ ಕಡಿಮೆ ಅಂದರೂ ಒಂದು 35 ಮಾರ್ಕ್ಸು ತೆಗಿತಾರೆ. ಕಡಿಮೆ ಹೇಳ್ತಾ ಇರೋದು ನಾನು, 35 ಮಾರ್ಕ್ಸ್ ಅಂದರೆ 50% ಆಯ್ತು ರೀ 70ಗೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೇಳೋದಾದರೆ 21 ಈಸ್ ದ ಪಾಸಿಂಗ್ ಮಾರ್ಕ್ಸ್. ನಿಮ್ಮ ಇಂಟರ್ನಲ್ ಏನಾದರೂ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿಕೊಡ್ತೇನೆ, ಅದು ಬೇಡ ಈಗ ಚರ್ಚೆ. ಈಗ ನಾವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು 70 ಔಟ್ ಆಫ್ 70. ಫೇಲೂರು ಪಾಸು ಅವೆಲ್ಲ ಏನೂ ಇಲ್ಲ. ಈ ಪ್ರಿಪೇಟ್ರಿ ಎಕ್ಸಾಮ್ 1 ಪ್ರಿಪೇಟ್ರಿ ಎಕ್ಸಾಮ್ 2 ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಇರುವಂಥ ಸ್ವಲ್ಪ ಕ್ವಶನ್ಸು ಹಾಟ್ ಕ್ವಶನ್ಸ್ ಕೂಡ ಆ್ಯಡ್ ಆಗಿದೆ. ಇದನ್ನು ಫಸ್ಟು ರಿವೈಸ್ ಮಾಡಿ. 2024-25ನಲ್ಲಿ ನಡೆದಂಥ ಎಕ್ಸಾಮ್ 1 ಕ್ವಶನ್ ಪೇಪರ್, ಎಕ್ಸಾಮ್ 2 ಕ್ವಶನ್ ಪೇಪರ್, ಎಕ್ಸಾಮ್ 3 ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು ರೆಡಿಯಾಗಿ ಅದನ್ನು ರಿವೈಸ್ ಮಾಡಿ. ನಿಜವಾಗಿಯೂ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ ಆಫ್ ದಿಸ್ ದಟ್ ಅಕಾಡೆಮಿಕ್ ಇಯರ್ ಯಾವುದು 2024-25 1, 2, 3 ಈ 3 ಅಲ್ಲಿಗೆ ಎಷ್ಟಾಯಿತು ಗೊತ್ತಾ? 3+3+3 9+2 11 11 ಕ್ವಶನ್ ಪೇಪರ್ ಆಯಿತು ಸರ್. ಇದು ಯಾರಿಗೆ ಹೇಳ್ತಾ ಇರೋದು ಅಂದರೆ ದೋಸ್ ಹೋ ಆಲ್ರೆಡಿ ಆಯಿತಾ ಪ್ಲಾನ್ಡ್ ಟು ಸ್ಕೋರ್ 70 ಔಟ್ ಆಫ್ 70 ಆ್ಯಂಡ್ ದೋಸ್ ಹೂ ಆರ್ ಗುಡ್ ಇನ್ ಬಯೋ. ಸುಮ್ಮನೆ ಕೂತ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಕೊಡಿ, ಅವೆಲ್ಲ ಏನೂ ಅಲ್ಲ ಸರ್. ಕೂತ್ಕೊಂಡು ತಾವುಗಳು ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ. ಪ್ರಿಡಿಕ್ಷನ್ ಮಾಡ್ತೀವಿ ನಾವು ಏನು ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು ಬರ್ಬೋದು, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರ್ಬೋದು, ಹೌದಲ್ವಾ? ಈ ರೀತಿಯಾಗಿ ನಾವು ಸ್ಪರ್ಮಿನ ಚಿತ್ರ ಕೇಳ್ಬೋದು ಎಕ್ಸಾಮಲ್ಲಿ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ ಗೆಸ್ ಮಾಡ್ತಾ ಇರ್ತೀವಿ. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಗೆಸ್ಸಿಂಗ್ ಬಿಟ್ಟು ಡೈರೆಕ್ಟಾಗಿ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಲ್ವ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಶೂರ್ 100% ಶೂರ್ ಯು ವಿಲ್ ಗೆಟ್ 70 ಔಟ್ ಆಫ್ 70. ಏನಪ್ಪ ಬಹಳ ಕೊರಿತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಮಕ್ಕಳೇ. ಇದನ್ನೆಲ್ಲ ಎಲ್ಲಿ ಸಿಗುತ್ತೆ ಸರ್, ಎಲ್ಲಿ ಹೋಗಿ ಹುಡುಕೋಣ ಈಗ? ದಿಸ್ ಈಸ್ ನಾಟ್ ಎ ಟೈಮ್ ಟು ಸರ್ಚ್. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರಿಪೇಟ್ರಿ ಎಕ್ಸಾಮ್ 1 ಕ್ವಶನ್ ಪೇಪರ್, ಪ್ರಿಪೇಟ್ರಿ ಎಕ್ಸಾಮ್ 2 ಕ್ವಶನ್ ಪೇಪರ್, 2024-25 ಎಕ್ಸಾಮ್ 1 ಕ್ವಶನ್ ಪೇಪರ್, ಎಕ್ಸಾಮ್ 2 ಕ್ವಶನ್ ಪೇಪರ್, ಎಕ್ಸಾಮ್ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್
ಉಚಿತವಾಗಿ ರೆಡಿ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಕೂತ್ಕೊಂಡು ಬರೆಯೋದು ನೋಡಬೇಕು. ಇದಿಷ್ಟು ಜೆರಾಕ್ಸ್ ಮಾಡಿಸಿದ್ರೆ ಒಂದು 150 ರೂಪಾಯಿ ಆಗ್ಬೋದು ಸರ್. ಆಲ್ರೆಡಿ ನಿಮ್ಮ ಹತ್ರ ಇವೆಲ್ಲ ಇದ್ದಾವೆ ಆಯಿತಾ. ಯಾರ ಹತ್ರ ಇಲ್ವೋ ಅವ್ರಿಗೆ ಹೇಳ್ತಾ ಇರುವಂಥದ್ದು. ಇವೆಲ್ಲ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದು 100 ರೂಪೀಸಲ್ಲಿ ಪಟ ಅಂತ ಜೆರಾಕ್ಸ್ ಮಾಡಿಕೊಂಡು ಬಂದು ಹಾರ್ಡ್ ಕಾಪಿ ಇಟ್ಕೊಳ್ಳಿ. 100 ರೂಪಾಯಿ ಚಿಂತೆ ಮಾಡಬೇಡಿ. ಇವತ್ತು ಈ ಮಾಡಲ್ ಕ್ವಶನ್ ಪೇಪರ್ 2024-25 ಕೂಡ ಅಷ್ಟೇ ವಿತ್ ಕೀ ಆನ್ಸರ್ ನಾನು ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಡ್ತೇನೆ. ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ ಬೈಯೋದು. ನನ್ನ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ನಾಟ್ ಎ ಟೈಮ್ ಟು ವಾಚ್ ವಿಡಿಯೋಸ್, ದಿಸ್ ಈಸ್ ನಾಟ್ ಎ ಟೈಮ್ ಟು ವೇಟ್ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್, ದಿಸ್ ಈಸ್ ನಾಟ್ ಎ ಟೈಮ್ ಟು ವೇಟ್ ಫಾರ್ ಸಮ್ಮನ್. ವರ್ಷ ಇಡೀ ಓದಿರ್ತೀರ ಮಕ್ಕಳೇ. ನಾನು ಕೊಟ್ಟಿದ್ದೀನಲ್ವ ಈ ಪ್ಲಾನನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ 100% 70 ಔಟ್ ಆಫ್ 70 ಬಂದೇ ಬರುತ್ತೆ. ಫಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್. ನೋಡಿ ನಾನು ಕರೆಕ್ಟಾಗಿ ವೇಟೇಜನ್ನು ಹಾಕೊಂಡು ಹೋಗ್ತಾ ಇದ್ದೇನೆ. ನೀವೇನು ಮಾಡ್ತೀರಾ ಗೊತ್ತಾ, ಈಗ ನಿಮ್ಮ ಕಮೆಂಟ್ಸ್ ನೋಡಿ ನಾನು ಹೇಳ್ತಾ ಇರುವಂಥದ್ದು. ಸರ್ ನಮಗೊಂದು 5 ವರ್ಷದ ಕೊಟ್ಬಿಡಿ ಸರ್, ಇಫ್ ಯು ರೀಡ್ ಆಲ್ 10 years ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕ್ಯಾನ್ ವಿ ಸ್ಕೋರ್ 70 ಔಟ್ ಆಫ್ 70 ಅಂತ. ಅಲ್ರಿ ಯಾಕೆ ಅಷ್ಟೊಂದು ದೂರ ಹೋಗ್ತಾ ಇದ್ದೀರಾ ಅಂತ. ಇಷ್ಟೇ ಸಾಕು ರೀ, ಇಷ್ಟೇ ಸಾಕು ಆಯಿತಾ. ನಿಜವಾಗಿಯೂ 70 ಔಟ್ ಆಫ್ 70 ಈಸಿಯಾಗಿ ತೆಗಿಬೋದು. ಫಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ದಿಸ್. ಫೇಲ್ ಆಗ್ತೀನಿ ಅಂದವರು ದಯವಿಟ್ಟು ಇಷ್ಟೇ ಓದಿ ಸರ್, ಈಸಿಯಾಗಿ ಪಾಸಾಗಿ ಬರ್ತೀರಾ ಎಕ್ಸಾಮಲ್ಲಿ ಆಯಿತಾ. ಸರ್ ನನಗೊಂದು 60 ಮಾರ್ಕ್ಸ್ ಸಾಕು ಅಂದರು. ನಾನು ಹೇಳಿದ್ನಲ್ವ ಅಪ್ ಟು ಪ್ರಿಪೇಟ್ರಿ ಓದ್ಬಿಡಿ ಸಾಕು. ನಾನು ಹೇಳಿದ್ನಲ್ವ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ. 60 ಅಂದರೆ 60 ಮಾರ್ಕ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಅಂತ, 60% ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ. ನೆಕ್ಸ್ಟ್ 2024-25 ನಾನು ಹೇಳಿದ್ನಲ್ವ ಎಕ್ಸಾಮ್ 1, 2, 3 ಎಲ್ಲದೂ ಕೂಡ ಅವೈಲೇಬಲ್ ಇದೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಮತ್ತೇನು ಇಲ್ಲ ಸರ್ ಹೇಳಲಿಕ್ಕೆ ಕೇಳಲಿಕ್ಕೆ, ನಂದು ನಿಮ್ಮದು. ಗಾಡ್ ಬ್ಲೆಸ್ ಯು ಆಲ್. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ಬರೆದು ನೀವು ಇವತ್ತು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗಿಯೂ ನಾಳೆ ಎಕ್ಸಾಮಲ್ಲಿ ಗೆಟನ್ ಆಗೇ ಆಗ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.